Hello and welcome everyone. Here this is KN Patil. Friends, in the first part of the question tag lesson, we already learnt about the basic usage of question tags. Most often, we use these question tags in our daily communication, and we have already learnt that we use them to get confirmation about something. These question tags consists of two words as earlier said. The first one is helping verb and the second one is pronoun. Most of the time, we form the question tags from the helping verbs and pronouns already given in the statements. In the previous lesson, we already learned those helping verbs and pronouns. If you have not watched that first video, go through it and come again here. In this lesson, we will learn about other rules of the question tags. So, let's begin the class now, shall we? The first rule. We already learnt about this rule in previous class, but I will repeat it once again. A positive statement is followed by a negative question tag and a negative statement is followed by a positive question tag. ಅಂದರೆ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿದ್ದಲ್ಲಿ ಕ್ವೆಶ್ಚನ್ ಟ್ಯಾಗ್ ನೆಗೆಟಿವ್ ಆಗಿಯೂ ಮತ್ತು ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದ್ದಲ್ಲಿ ಕ್ವೆಶ್ಚನ್ ಟ್ಯಾಗ್ ಪಾಸಿಟಿವ್ ಆಗಿ ಇರಬೇಕು. ಫಾರ್ ಎಕ್ಸಾಂಪಲ್, Pavana is a singer, isn't she? Pavana is not a singer, is she? In these examples, the first one is positive statement, so we used negative question tag there. And in the second example, the statement is negative and we used positive question tag there. ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿದ್ದು ನಾವು ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಅನ್ನು ಯೂಸ್ ಮಾಡಿದ್ದೇವೆ. ಅದೇ ರೀತಿ ಸೆಕೆಂಡ್ ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದ್ದು ನಾವು ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್ ಅನ್ನು ಬಳಸಿದ್ದೇವೆ. Remember this. We have taken the helping verb is from the statement itself and we use pronoun she in the place of Pavana. ಅಂದರೆ ಸ್ಟೇಟ್ಮೆಂಟ್ ನಲ್ಲಿಯೇ ಇರುವ ಈಸ್ ಹೆಲ್ಪಿಂಗ್ ವರ್ಬ್ ಅನ್ನು ತೆಗೆದುಕೊಂಡಿದ್ದೇವೆ ಮತ್ತು ಪಾವನಾಳ ಹೆಸರಿನ ಬದಲಾಗಿ ಶಿ ಎಂದು ಪ್ರನೌನ್ ಅನ್ನು ಬದಲಿಸಿದ್ದೇವೆ. Second rule. If the verb in the main statement is in the present simple, we form the question tag with do or does. ಅಂದರೆ ಒಂದು ವೇಳೆ ಸ್ಟೇಟ್ಮೆಂಟ್ ನಲ್ಲಿ ಇರುವ ವರ್ಬ್ ಅಥವಾ ಕ್ರಿಯಾಪದವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ ಇದ್ದರೆ, ಅಂದರೆ ನಾವು ಕನ್ನಡದಲ್ಲಿ ಅದನ್ನು ಸರಳ ವರ್ತಮಾನ ಕಾಲ ಅಂತ ಕರೆಯುತ್ತೇವೆ. ಅದನ್ನು ನಾವು V1 ಫಾರ್ಮ್ ಅಂತಲೂ ಕರೆಯುತ್ತೇವೆ. ಒಂದು ವೇಳೆ ಹೀಗೆ ವರ್ಬ್ ಪ್ರೆಸೆಂಟ್ ಸಿಂಪಲ್ ನಲ್ಲಿ ಇದ್ದರೆ ಸಬ್ಜೆಕ್ಟ್ ಸ್ಥಾನದಲ್ಲಿ ಸಿಂಗ್ಯುಲರ್ ಆರ್ ಪ್ಲೂರಲ್ ಫಸ್ಟ್ ಪರ್ಸನ್, ಸಿಂಗ್ಯುಲರ್ ಆರ್ ಪ್ಲೂರಲ್ ಸೆಕೆಂಡ್ ಪರ್ಸನ್ ಅಥವಾ ಪ್ಲೂರಲ್ ಥರ್ಡ್ ಪರ್ಸನ್ ಆಗಿದ್ದರೆ ಆಗ ನಾವು ಡು ಅನ್ನುವ ಹೆಲ್ಪಿಂಗ್ ವರ್ಬ್ ಅನ್ನು ತೆಗೆದುಕೊಂಡು ಕ್ವೆಶ್ಚನ್ ಟ್ಯಾಗ್ ಅನ್ನು ರಚಿಸುತ್ತೇವೆ. ಇವುಗಳ ಬದಲಾಗಿ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದ್ದರೆ ಆಗ ನಾವು ಡಸ್ ಅನ್ನು ತೆಗೆದುಕೊಂಡು ಕ್ವೆಶ್ಚನ್ ಟ್ಯಾಗ್ ಅನ್ನು ರಚಿಸಬೇಕಾಗುತ್ತದೆ. ಫಾರ್ ಎಕ್ಸಾಂಪಲ್, ಯು ಪ್ಲೇ ದ ಪಿಯಾನೋ, ಡೋಂಟ್ ಯು? ರಂಜಿತಾ ಲೈಕ್ಸ್ ಟೆನ್ನಿಸ್, ಡಸಂಟ್ ಶಿ? ಈ ಮೇಲಿನ ಎರಡು ಉದಾಹರಣೆಗಳಲ್ಲಿ ವರ್ಬ್ ಪ್ರೆಸೆಂಟ್ ಸಿಂಪಲ್ ನಲ್ಲಿ ಇದೆ. ಈ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಹೆಲ್ಪಿಂಗ್ ವರ್ಬ್ ನಮಗೆ ಸಿಗುವುದಿಲ್ಲ. ಫಸ್ಟ್ ಎಕ್ಸಾಂಪಲ್ ನಲ್ಲಿ ಪ್ಲೇ ಎಂಬುದು ವರ್ಬ್ ಆಗಿದ್ದು ಯು ಸಬ್ಜೆಕ್ಟ್ ಆಗಿದೆ. ಇಲ್ಲಿ ಯು ಎಂಬುದು ಸೆಕೆಂಡ್ ಪರ್ಸನ್ ಆಗಿರುವುದರಿಂದ ನಾವು ಇಲ್ಲಿ ಡು ಅನ್ನು ತೆಗೆದುಕೊಂಡು ಕ್ವೆಶ್ಚನ್ ಟ್ಯಾಗ್ ಅನ್ನು ರಚಿಸಿದ್ದೇವೆ. ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲ್ ನಲ್ಲಿ ಲೈಕ್ಸ್ ಎಂಬುದು ವರ್ಬ್ ಆಗಿದೆ ಮತ್ತು ರಂಜಿತಾ ಎಂಬುದು ಸಬ್ಜೆಕ್ಟ್ ಆಗಿದೆ, ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಹಾಗಾಗಿ ನಾವು ಕ್ವೆಶ್ಚನ್ ಟ್ಯಾಗ್ ನಲ್ಲಿ ಡಸ್ ಅನ್ನು ತೆಗೆದುಕೊಂಡು ಕ್ವೆಶ್ಚನ್ ಟ್ಯಾಗ್ ಅನ್ನು ರಚಿಸಿದ್ದೇವೆ. ಈ ಎರಡು ಎಕ್ಸಾಂಪಲ್ಸ್ಗಳನ್ನು ನಾವು ನೆಗೆಟಿವ್ ಸ್ಟೇಟ್ಮೆಂಟ್ಗಳಾಗಿ ಬದಲಿಸಿದರೆ, ಫಸ್ಟ್ ಒನ್, ಯು ಡೋಂಟ್ ಪ್ಲೇ ದ ಪಿಯಾನೋ, ಡು ಯು? ಅಂಡ್ ದ ಸೆಕೆಂಡ್ ಒನ್, ರಂಜಿತಾ ಡಸಂಟ್ ಲೈಕ್ ಟೆನ್ನಿಸ್, ಡಸ್ ಶಿ? ಎಂದು ಬದಲಾಯಿಸಬಹುದು. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ಗಳ ಪಟ್ಟಿ ಈ ಕೆಳಗಿದೆ. ವಿಡಿಯೋವನ್ನು ಪಾಸ್ ಮಾಡಿ ಅವುಗಳನ್ನು ಮನದಟ್ಟು ಮಾಡಿಕೊಳ್ಳಿ. The third rule. If the verb in the past simple, we use did to form question tags. ಅಂದರೆ
ಸ್ಟೇಟ್ಮೆಂಟ್ನಲ್ಲಿರುವ ವರ್ಬ್ ಪಾಸ್ಟ್ ಸಿಂಪಲ್ ಆಗಿದ್ದರೆ, ಅಂದರೆ ಸರಳ ಭೂತಕಾಲದಲ್ಲಿ ಇದ್ದರೆ, ಆಗ ನಾವು ಡಿಡ್ ಅನ್ನು ಯೂಸ್ ಮಾಡಿ ಕ್ವೆಶ್ಚನ್ ಟ್ಯಾಗ್ ಅನ್ನು ರಚಿಸಬೇಕು. ಫಾರ್ ಎಕ್ಸಾಂಪಲ್, ದೇ ವೆಂಟ್ ಟು ದ ಸಿನೆಮಾ, ಡಿಡಂಟ್ ದೇ? ಶಿ ಸ್ಟಡೀಡ್ ಇನ್ ಕರ್ನಾಟಕ ಯೂನಿವರ್ಸಿಟಿ, ಡಿಡಂಟ್ ಶಿ? ಈ ಎಕ್ಸಾಂಪಲ್ಗಳಲ್ಲಿ ವೆಂಟ್ ಮತ್ತು ಸ್ಟಡೀಡ್ ಎಂಬುವು ಪಾಸ್ಟ್ ಸಿಂಪಲ್ನಲ್ಲಿ ಇವೆ. ಹಾಗಾಗಿ ನಾವು ಡಿಡ್ ಅನ್ನು ತೆಗೆದುಕೊಂಡು ಕ್ವೆಶ್ಚನ್ ಟ್ಯಾಗ್ ಅನ್ನು ರಚಿಸಿದ್ದೇವೆ. ಇಫ್ ವಿ ಚೇಂಜ್ ದೀಸ್ ಅಬೌವ್ ಸ್ಟೇಟ್ಮೆಂಟ್ಸ್ ಇಂಟು ನೆಗೆಟಿವ್ ಸ್ಟೇಟ್ಮೆಂಟ್ಸ್, ದೇ ಆರ್, ಫಸ್ಟ್ ಒನ್ ಈಸ್, ದೇ ಡಿಡಂಟ್ ಗೋ ಟು ದ ಸಿನೆಮಾ, ಡಿಡ್ ದೇ? ಸೆಕೆಂಡ್ ಒನ್, ಶಿ ಡಿಡಂಟ್ ಸ್ಟಡಿ ಇನ್ ಕರ್ನಾಟಕ ಯೂನಿವರ್ಸಿಟಿ, ಡಿಡ್ ಶಿ? ಎಂದು ಬದಲಾಗುತ್ತವೆ. ನೆಕ್ಸ್ಟ್ ಈಸ್ fourth rule. If the statement contains a word with a negative meaning, the question tag needs to be positive. Such words are neither, no, none, no one, nobody, nothing, scarcely, barely, rarely, hardly, seldom, and hardly ever. All these words are negative meaning words. ಅಂದರೆ ಒಂದು ವೇಳೆ ಕೊಟ್ಟಿರುವ ಸ್ಟೇಟ್ಮೆಂಟ್ನಲ್ಲಿಯೇ ನೆಗೆಟಿವ್ ಮೀನಿಂಗ್ ಕೊಡುವ ಯಾವುದಾದ್ರೂ ವರ್ಡ್ ಬಂದಿದ್ದರೆ ಆಗ ನಾವು ಕ್ವೆಶ್ಚನ್ ಟ್ಯಾಗ್ನಲ್ಲಿ ನಾಟ್ ಸೇರಿಸುವಂತಿಲ್ಲ. ಒಂದು ವೇಳೆ ಸೇರಿಸಿದರೆ ಅದು ತಪ್ಪಾಗುತ್ತದೆ. ಹಾಗಾಗಿ ಕ್ವೆಶ್ಚನ್ ಟ್ಯಾಗ್ ಪಾಸಿಟಿವ್ ಆಗಿರಬೇಕಾಗುತ್ತದೆ. ಹೀಗಿರುವುದರಿಂದ ನಾವು ಕ್ವೆಶ್ಚನ್ ಟ್ಯಾಗ್ನಲ್ಲಿ ನಾಟ್ ಅನ್ನು ಬಳಸುವಂತಿಲ್ಲ. ಫಾರ್ ಎಕ್ಸಾಂಪಲ್, ಹಿ ಹಾರ್ಡ್ಲಿ ಎವರ್ ಸ್ಟಡೀಸ್, ಡಸ್ ಹಿ? ದೇ ರೇರ್ಲಿ ಈಟ್ ಇನ್ ಹೋಟೆಲ್ಸ್, ಡು ದೇ? ರಮ್ಯಾ ನೆವರ್ ವಿಸಿಟೆಡ್ ಝೂ, ಡಿಡ್ ಶಿ? ಈ ಸೆಂಟೆನ್ಸ್ಗಳಲ್ಲಿ ಆಲ್ರೆಡಿ ನೆಗೆಟಿವ್ ಮೀನಿಂಗ್ ಕೊಡುವ ಹಾರ್ಡ್ಲಿ ಎವರ್, ರೇರ್ಲಿ ಆ್ಯಂಡ್ ನೆವರ್ ಎಂಬ ವರ್ಡ್ಸ್ ಬಂದಿರುವುದರಿಂದ ಕ್ವೆಶ್ಚನ್ ಟ್ಯಾಗ್ ಪಾಸಿಟಿವ್ ಆಗಿದೆ. ನೆಕ್ಸ್ಟ್ ಒನ್ ಈಸ್ ಫಿಫ್ತ್ ರೂಲ್. ಇಫ್ ಎ ಸೆಂಟೆನ್ಸ್ ಸ್ಟಾರ್ಟ್ಸ್ ವಿತ್ ದೇರ್, ದ ಕ್ವೆಶ್ಚನ್ ಟ್ಯಾಗ್ ವಿಲ್ ಹ್ಯಾವ್ ದೇರ್ ಇನ್ ದ ಪ್ಲೇಸ್ ಆಫ್ ಪ್ರನೌನ್. ಅಂದರೆ ಒಂದು ವೇಳೆ ಸ್ಟೇಟ್ಮೆಂಟ್ ಏನಾದರೂ ದೇರ್ ಎನ್ನುವ ಸಬ್ಜೆಕ್ಟ್ನಿಂದ ಪ್ರಾರಂಭ ಆಗಿದ್ದರೆ ಆಗ ನಾವು ಪ್ರನೌನ್ ಸ್ಥಾನದಲ್ಲಿ ದೇರನ್ನೇ ಬರೆಯಬೇಕಾಗುತ್ತದೆ. ಏಕೆಂದರೆ ದೇರ್ ಎನ್ನುವುದೇ ಪ್ರನೌನ್ ಆಗಿಯೂ ಕೆಲಸ ಮಾಡುತ್ತದೆ. ಉದಾಹರಣೆಗೆ, ದೇರ್ ಈಸ್ ನೋ ಮಿಲ್ಕ್ ಇನ್ ದ ಬಾಟಲ್, ಈಸ್ ದೇರ್? ದೇರ್ ವರ್ ನೋ ಗುಡ್ ಹಾಸ್ಪಿಟಲ್ಸ್ ಇನ್ ದ ಟೌನ್, ವರ್ ದೇರ್? ಈ ಎರಡೂ ಸ್ಟೇಟ್ಮೆಂಟ್ಗಳಲ್ಲಿ ದೇರ್ ಎಂಬುದು ಸಬ್ಜೆಕ್ಟ್ ಆಗಿದೆ ಮತ್ತು ನಾವು ಕ್ವೆಶ್ಚನ್ ಟ್ಯಾಗ್ ಬರೆಯುವಾಗ ದೇರನ್ನೇ ಪ್ರನೌನ್ ಸ್ಥಾನದಲ್ಲಿ ಬರೆದಿದ್ದೇವೆ. I hope you enjoyed the lesson and understood all the rules. Here is a small exercise. Pause the video and try to solve all the questions with the help of above rules. That's it for today. I am closing today's lesson, but still many special rules are there. In next part of the video, I will complete this lesson about question tags. In that video, don't skip that lesson because they are very special rules. Most of the times, those rules applying questions were asked in different examinations. I hope that you will watch that video too. If this video helps to get some knowledge about question tags, then don't forget to like the video. And if you want to learn more grammar, then don't forget to subscribe this channel. We will meet there in the next video. Until, take care.